ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನಮಸ್ತೆ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ನ ವಿಜೇತರು ಯಾರು ಅನ್ನೋಂಥದ್ದು ನಿರ್ಧಾರ ಆಗಲಿಕ್ಕೆ ಎರಡು ದಿವಸ ಇದೆ. ಇಷ್ಟು ಸಮಯಗಳ ಕಾಲ ನಾನೇನು ಕಂಟೆಂಟನ್ನು ಮಾಡಲಿಲ್ಲ, ನಮ್ಮ ಚಾನಲಲ್ಲೂ ಕೂಡ ಬಿಟ್ಟಿರಲಿಲ್ಲ. ಆದರೆ ಇವಾಗ ಸೀಸನ್ 12ನಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಯಾಕೆ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 12ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನಿಮ್ಮ ನೆಚ್ಚಿನ ಸ್ಪರ್ಧಿಯನ್ನು ನೀವು ಗೆಲ್ಲಿಸ್ತಾ ಇದ್ದೀರಾ. ಇನ್ನು 2 ದಿವಸಗಳಲ್ಲಿ ನಿಮ್ಮ ರಿಸಲ್ಟಲ್ಲಿ ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಅವರು ಈ ಒಂದು ಅನೌನ್ಸ್ ಮಾಡ್ತಾರೆ, ಯಾರು ವಿನ್ನರ್ ಅನ್ನೋದನ್ನು ಅವರು 2 ಕೈಗಳನ್ನು ಹಿಡಿದು ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ವಿನ್ನರ್ ಅಂತ ಅನೌನ್ಸ್ ಮಾಡುವಾಗ ಒಂದು ಸೈಡಲ್ಲಿ ಒಬ್ಬರು ಇರ್ತಾರೆ, ಇನ್ನೊಂದು ಸೈಡಲ್ಲಿ ಮತ್ತೊಬ್ಬರು ಸ್ಪರ್ಧಿ ಇರ್ತಾರೆ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕೆ ಅಂದರೆ ಈ ಸೀಸನ್ನಲ್ಲಿ ಒಂಥರ ಫೈಟ್ ಇದೆ, ಸಿಕ್ಕಾಪಟ್ಟೆ ಟಫ್ ಫೈಟ್ ಇದೆ. ಗಿಲ್ಲಿ ಮಧ್ಯೆ ಆಗಿರ್ಬೋದು, ರಕ್ಷಿತಾ ಮಧ್ಯೆ ಆಗಿರ್ಬೋದು, ಅಶ್ವಿನಿ ಅವರ ಮಧ್ಯೆ ಆಗಿರ್ಬೋದು, ಕಾವ್ಯ ಶೈವ ಅವರ ಮಧ್ಯೆ ಆಗಿರ್ಬೋದು, ಅಥವಾ ಧನುಷ್ ಅವರ ಮಧ್ಯೆ ಆಗಿರ್ಬೋದು, ರಘು ಅವರ ಬಗ್ಗೆನೂ ಆಗಿರ್ಬೋದು. 6 ಮಂದಿ ಕಂಟೆಸ್ಟೆಂಟ್ಗಳು ಈಗ ಫೈನಲಲ್ಲಿ ಇದ್ದಾರೆ. ಇವರಲ್ಲಿ ಯಾರು ಯಾವ ಸ್ಥಾನವನ್ನು ಅಲಂಕರಿಸಿಕೊಳ್ತಾರೆ, ಟಾಪ್ 6ಗೆ ಬಂದವರು ನಾವು ಅಂದ್ಕೊಂಡಿರ್ಲಿಕ್ಕಿಲ್ಲ, ಇಂಥವರು ವಿನ್ ಆಗ್ಬೋದು ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡದವರು ಕೂಡ ನಾಡಿದ್ದಿನ ಈ ಒಂದು ಕಿಚ್ಚನ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡಲ್ಲಿ ಯಾರು ವಿಜೇತರಾಗಿ ಮೂಡಿ ಬರ್ತಾರೆ ಅನ್ನುವಂಥದ್ದು ಕುತೂಹಲ ನಮಗೆಲ್ಲರಿಗೂ ಕೂಡ ಇದೆ. ಸೊ ಇವತ್ತಿನ ನನಗೆ ಫ್ಯಾನ್ ಬೇಸ್ ಪ್ರಕಾರ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ ಅಷ್ಟೇ. ಯಾರ ಪರನೂ ಅಲ್ಲ, ಇಲ್ಲಿ ನಾನು ಯಾರ ಫ್ಯಾನ್ಸು ಕೂಡ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಇಂಥವ್ರ ಪರ ನೀವು ಮಾತಾಡ್ತಾ ಇದ್ರಿ, ಇಂಥವ್ರ ಏಜೆಂಟು ಆ ಥರ ಖಂಡಿತವಾಗಿ ಇದನ್ನು ಭಾವಿಸಬೇಡಿ. ಫ್ಯಾನ್ ಬೇಸ್ ಪ್ರಕಾರ ನಾನು ಬರ್ತೀನಿ. ಚರ್ಚೆಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾಗ್ತಿರುವಂತಹ ಟಾಪ್ ಫ್ಯಾನ್ಸ್ ಬೇಸ್ಗಳನ್ನು ಇಟ್ಟುಕೊಂಡು ಅವ್ರ ಬಗ್ಗೆನೇ ಅವ್ರು ವಿನ್ ಆಗಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ ಮಾಡ್ತಿರುವಂಥವ್ರಾಗಿರ್ಬೋದು, ಅಥವಾ ಕಟ್ಔಟು, ಬ್ಯಾನರು ಎಲ್ಲ ಪ್ರಚಾರಗಳನ್ನು ಮಾಡ್ತಿರೋರು. ಅದರಲ್ಲೂ ಈಗ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬರ್ತಿರುವಂಥದ್ದು ಗಿಲ್ಲಿ ನಟನ ಬಗ್ಗೆ. ಗಿಲ್ಲಿ ನಿಜಕ್ಕೂ ಕೂಡ ಹಳ್ಳಿ ಬೇಸ್ಡು, ರೈತನ ಮಗ, ಕಷ್ಟಪಟ್ಟು ಮೇಲಕ್ಕೆ ಬಂದವರು. ಏನೋ ಒಂದು ಬದುಕಿನಲ್ಲಿ ನಾನು ಮಾಡ್ತೀನಿ ಅಂತೇಳಿ ಆಫ್ಟರ್ 10ನೇ ಕ್ಲಾಸ್ ಆದ ನಂತರ ಅದು ITIಯನ್ನು ಮಾಡಿ ITI ಮೂಲಕ ಬದುಕಿನಲ್ಲಿ ನಾನು ಬಣ್ಣದ ಲೋಕಕ್ಕೆ ಕಾಲಿಡಬೇಕು ಅಂಥೇಳಿ ಬೆಂಗಳೂರಿಗೆ ಬಸ್ ಹತ್ತದವರು. ಆನಂತರ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಯಾಕೆಂತ ಹೇಳಿದರೆ ಗಿಲ್ಲಿ ಮಾಡಿದ್ದೇ ಕಮಾಲ್ ಅನ್ನುವಂಥ ರೀತಿಯಲ್ಲಿದೆ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದರು. ಅದರ ಪ್ರಕಾರ ಫ್ಯಾನ್ ಬೇಸನ್ನು ಕೂಡ ಮಾಡಿಕೊಂಡ್ರು. ಆದರೆ ಅವರ ಜೀವನಕ್ಕೆ ಅತ್ಯಂತ ದೊಡ್ಡ ತಿರುವನ್ನು ಕೊಟ್ಟದ್ದು ಅಂತ ಹೇಳಿದರೆ ಅದು ಬಿಗ್ ಬಾಸ್ ಸೀಸನ್ 12ನಲ್ಲಿ ನಿಜವಾಗಿಯೂ ಕೂಡ ಗಿಲ್ಲಿಗೆ ಸಿಕ್ಕಂತಹ ಪ್ರೋತ್ಸಾಹ ಆಗಿರ್ಬೋದು, ಗಿಲ್ಲಿಗೆ ಸಿಕ್ಕಂತಹ ಪ್ರೀತಿ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಗಿಲ್ಲಿ ಮಾತಿನಲ್ಲೂ ಕೂಡ ಒಂದು ಪಂಚ್ ಕೊಡುವಂಥದ್ದು. ಅವರ ಮಾತನ್ನೇ ನೀವು ಗಮನಿಸಿ, ಅವರು ಯಾವುದೋ ಒಂದು ಡೈಲಾಗನ್ನು ಏನೋ ಹೇಳ್ತಾ ಇದ್ದರೆ ಆ ಡೈಲಾಗಿಗೆ ಒಂದು ಪಂಚನ್ನು ಹೇಳ್ಬಿಡುವಂಥದ್ದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆಲ್ಲ ಒಂದು ಕಡೆ ತುಂಬ ಪ್ರೀತಿಯ ಗಿಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಿಜಕ್ಕೂ ಕೂಡ ಗಿಲ್ಲಿ ಥರ ಮಾತಾಡಬೇಕು, ಆ ಪಂಚನ್ನು ಕೊಡಬೇಕು, ಪಂಚ್ ಕೊಟ್ಟರೆ ನಿಜಕ್ಕೂ ಕೂಡ ಒಂದು ಚೆನ್ನಾಗಿರತ್ತೆ ಅನ್ನುವಂತಹ ಒಂದು ಜನಗಳಿಗೆ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಲ್ಲಿ ಇದರಿಂದಲೇ ಮನಸ್ಸನ್ನು ಗೆದ್ದಿರುವಂಥದ್ದು. ಗಿಲ್ಲಿಗೆ ಎಲ್ಲರೂ ಕೂಡ ಒಂಥರ ನಾವು ಏನು ಹೇಳ್ಬೋದು, ಒಂದು ಕಡೆಯಲ್ಲಿ ಗಿಲ್ಲಿ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಖಂಡಿತವಾಗಿಯೂ ಅಭಿಮಾನಿಗಳ ಸಪೋರ್ಟ್ ಅಷ್ಟು ಗಿಲ್ಲಿಗಿದೆ, ನಾವು ಅದನ್ನು ಇಲ್ಲ ಅಂತ ಹೇಳುವಾಗಿಲ್ಲ, ಖಂಡಿತವಾಗಿ ಕೂಡ ಇದೆ. ಅದೇ ರೀತಿ ನಮ್ಮ ತುಳುನಾಡಿನ ರಕ್ಷಿತ ಕೂಡ ಅಷ್ಟೇ, ಅವರು ಕೂಡ ಒಂದು ಒಳ್ಳೆಯ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದ ಒಂದು ಜನರ ಒಂದು ಪ್ರೀತಿ ಕೂಡ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದರೆ ಮೊನ್ನೆ ಬಿಗ್ ಬಾಸಲ್ಲಿ ಒಂದು ಟಾಸ್ಕನ್ನು ಮಾಡಿದರು. ಏನು ಅಂತ ಹೇಳಿದರೆ, ನಿಮಗೆ ಏನು ಇಷ್ಟ ಅದನ್ನು 3 ಇಷ್ಟಗಳನ್ನು ನೀವು ಕೇಳುವಂಥದ್ದು ಬಿಗ್ ಬಾಸಿಗೆ. ಆವಾಗ ನಿಮ್ಮ ಇಷ್ಟಗಳ ಪ್ರಕಾರ ಬಿಗ್ ಬಾಸ್ ಅದನ್ನು ಪೂರೈಸುವಂಥದ್ದು. ಗಿಲ್ಲಿ ನಟ ಅವರಿಗೆ ಕೇಳಿದಾಗ ಅವ್ರು ಹೇಳಿದರು, ನಳ್ಳಿ ಮುಳ್ಳಕ್ಕೆ ಬೇಕು, ನನಗೆ ಚೆನ್ನಾಗಿ ನಿದ್ರೆ ಮಾಡಬೇಕು, ಇದೆಲ್ಲ ಅವಕಾಶಗಳನ್ನು ಅವರು ಕೇಳ್ಕೊಂಡ್ರು. ಈ ಕಡೆ ರಕ್ಷಿತಾ ಅವರನ್ನು ಕೇಳಿದಾಗ ಅವರೊಂದು ಕೆಲವೊಂದು ಮಾತುಗಳನ್ನು ಹೇಳಿದರು. ಒಂದು, ಕರಾವಳಿ ಭಾಗದ ಮೀನುಗಾರರು, ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಆಗಿರ್ಬೋದು, ಈ ಭಾಗದ ಮೀನುಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ, ಅವರ ಕಷ್ಟಗಳನ್ನು ಇಲ್ಲಿ ಬಂದು ಕೇಳಬೇಕು. ಜೊತೆಗೆ ಇನ್ನೂ ಒಂದು ಮಹತ್ವದ ವಿಚಾರ ಏನು ಅಂತ ಹೇಳಿದರೆ, ಈ ತುಳುನಾಡಿನಲ್ಲಿ ಹೆಚ್ಚಿರುವಂಥದ್ದು ನಾವು ಹುಲಿ ಕುಣಿತ ಅಂತ ಹೇಳ್ತೇವೆ. ಇಲ್ಲೆಲ್ಲ ಹುಲಿ ಕುಣಿತ ಅನ್ನುವಂಥ ತುಂಬ ಫೇಮಸ್. ಆ ಹುಲಿ ಕುಣಿತವನ್ನು ಇಲ್ಲಿ ಮಾಡಬೇಕು, ಖಂಡಿತವಾಗಿ ಕೂಡ ಅದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದು ಮತ್ತೆ ಜನಪದದ ಬಗ್ಗೆ ಕೂಡ ಅವರು ಹೇಳಿದರು, ನನಗೆ ಜನಪದ ಇದರ ಬಗ್ಗೆ ನಾನು ಆಸಕ್ತಿಯನ್ನು ಹೊಂದಿದ್ದೇನೆ, ಅವರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಇದೆಲ್ಲವನ್ನು ಹೇಳುತ್ತೆ ಜನಗಳ ಬಗ್ಗೆ ಅವರಿಗೆ ಒಲವಿದೆ, ಜನಗಳ ಬಗ್ಗೆ ಅವರಿಗೆ ಪ್ರೀತಿ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಆ ವಿಚಾರಗಳು ಕೂಡ ತುಂಬ ನೋಟೆಡ್ ಆಯಿತು. ಹಾಗೆ
ಗಿಲ್ಲಿಯವರಿಗೂ ಕೂಡ ಏನು ದಕ್ಷಿಣ ಕನ್ನಡದಲ್ಲಿ ಫ್ಯಾನ್ಸ್ ಇಲ್ಲ ಅಂತಲ್ಲ, ಗಿಲ್ಲಿಯವರಿಗೂ ಕೂಡ ಫ್ಯಾನ್ಸ್ ಇದೆ. ಯಾಕೆಂತ ಹೇಳಿದ್ರೆ ಗಿಲ್ಲಿಯವರಿಗೆ ಸಾಕಷ್ಟು ಫ್ಯಾನ್ಸ್ ಅನ್ನ ಬೇಸ್ ಸೆಟ್ ಆಗಿದೆ ದಕ್ಷಿಣ ಕನ್ನಡದಲ್ಲೂ ಕೂಡ. ಎಲ್ಲೂ ಹೋದ್ರೂ ರಕ್ಷಿತಾ ಮತ್ತೆ ಗಿಲ್ಲಿ ನಡುವಿನ ಒಂದು ಬ್ಯಾನರ್ಗಳು ಕೂಡ ಕಾಣುತ್ತೆ. ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಈಗ ಗಿಲ್ಲಿದೊಂದು ಆದರೆ ಈ ಕಡೆ ರಕ್ಷಿತ್ ಅವರು ಕೂಡ ಒಂದು ಕಡೆಯಲ್ಲಿ ಇದ್ದಾರೆ. ಒಂದು ಕಡೆ ಇತ್ತೀಚೆಗೆ ಒಂದು ಇದು ಮಾಡಿದ್ರು ನೋಡಿ, ಯಾರು ಈ ಕಂಟೆಸ್ಟೆಂಟಿನ ಅವರ ಫ್ಯಾನ್ಸನ್ನು ಮೀಟ್ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು. ಫ್ಯಾನ್ಸ್ ಬಂದು ಮೀಟ್ ಆಗೋದು, ಅದೊಂದು ಅವರಿಗೆ ಅವಕಾಶ ಇತ್ತು. ಆ ಅವಕಾಶದಲ್ಲಿ ಎಲ್ರದ್ದು ಫ್ಯಾನ್ಸ್ ಬರ್ತಾರೆ. ಅಶ್ವಿನಿ ಅವರಿಗೆ ಫ್ಯಾನ್ಸ್ ಬರ್ತಾರೆ, ಈ ಕಡೆ ರಕ್ಷಿತ್ ಅವರಿಗೆ ಫ್ಯಾನ್ಸ್ ಬರ್ತಾರೆ, ಆ ಕಡೆಗೆ ಪ್ರತಿಯೊಬ್ಬರಿಗೂ ಕೂಡ ಫ್ಯಾನ್ಸ್ ಬರ್ತಾರೆ. ಫ್ಯಾನ್ಸ್ ಇರುವ ಟೈಮಲ್ಲಿ ಅಲ್ಲೇನು ಮಾಡಿರ್ತಾರೆ ಅಂತ ಹೇಳಿದರೆ ಒಂದಷ್ಟು ಪ್ರೋಟೋಕಾಲ್ ಇರುತ್ತೆ. ಅಂದರೆ ಹೇಗಿರಬೇಕು ಏನು ಅಂತೇಳಿ ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಪ್ರಕಾರ ನೋಡೋದಾದರೆ ಇವರಿಗೆ ಎಲ್ರಿಗೂ ಹೋದಾಗ ಅವರು ಬೌನ್ಸರ್ಗಳನ್ನೆಲ್ಲ ಇಟ್ಟಿದ್ರು, ಬಾಡಿ ಗಾರ್ಡ್ಸನ್ನೆಲ್ಲ. ಅಂದರೆ ಎಲ್ಲರೂ ಸಡನ್ನೇ ಅವರು ಹೋಗಿ ಹತ್ತಿ ಅವ್ರ ಹತ್ರ ಮೇಲ್ಗಡೆ ಬಂದು ಅವ್ರ ಹತ್ರ ಸೈನ್ ತಗೊಳ್ಳೋದು ಅಥವಾ ಮುಗಿಬಿಡೋದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರೋಟೋಕಾಲ್ಗಳನ್ನು ಇಟ್ಟುಕೊಂಡಿದ್ರು. ಅಂಥ ಪ್ರೋಟೋಕಾಲ್ ಸಮಯದಲ್ಲಿ ಎಲ್ಲರೂ ಬಂದಾಗ 4 ಬೌನ್ಸರ್ಗಳಿರ್ತಾರೆ. ಆದರೆ ಗಿಲ್ಲಿ ಬಂದಾಗ ಬೌನ್ಸರ್ಗಳ ಸಂಖ್ಯೆ 6ಕ್ಕೆ ಏರಿಸ್ಬಿಟ್ಟಿದ್ರು. ಮತ್ತು ಗಿಲ್ಲಿ ಬರ್ತಾ ಇರುವಂಥ ಸಮಯದಲ್ಲಿ ಇಂಥದನ್ನು ಕೇಳಬೇಕು, ಇಂಥದನ್ನು ಕೇಳಬಾರದು ಅಂತ ಹೇಳಿ ಅದನ್ನು ಅವರಿಗೆ ಮೊದಲೇ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ರಂತೆ. ನಿಜಕ್ಕೂ ಕೂಡ ಎಷ್ಟು ವಿಶೇಷ ಅಂದರೆ ಗಿಲ್ಲಿ ಈಗಾಗಲೇ ಸ್ಟಾರ್ ಆಗಿ ಆಯಿತು. ಅಂದರೆ ಗಿಲ್ಲಿ ಇನ್ನೂ ಹೊರಗಡೆ ಬಂದರೆ ಗಿಲ್ಲಿಗೆ ಇನ್ನೂ ಸಿನಿಮಾಗಳ ಅವಕಾಶ ಆಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಅವಕಾಶಗಳು ಕೂಡ ಕಾಯ್ತಾ ಇದ್ದಾವೆ. ಗಿಲ್ಲಿ ಒಂದಲ್ಲ ಒಂದು ದಿವಸ ಭವಿಷ್ಯದಲ್ಲಿ ದೊಡ್ಡ ಸಾಧಕರಾಗ್ತಾರೆ ಅಂತ ಹೇಳಿ ಅವರಿಗೆ ಬೌನ್ಸರ್ಲ ಇಟ್ಕೊಂಡು ಓಡಾಡಬೇಕಾಗ್ತದೆ ಅಂತ ಹೇಳಿ ಕನ್ನಡದ ಖ್ಯಾತ ನಟರಾಗಿರುವಂತಹ ನಮ್ಮ ಹಿರಿಯ ನಟರೂ ಆಗಿರುವಂತಹ ಜಗ್ಗೇಶ್ ಅವರು ಹೇಳ್ಕೊಂಡಿದ್ರು. ಆದರೆ ಅವ್ರು ಹೇಳಿರೋ ಮಾತು ಯಾವುದಕ್ಕೂ ನಿಜ ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ಗಲ್ಲಿಯಲ್ಲೂ ಈಗ ಗಿಲ್ಲಿ ಆಗಿಬಿಟ್ಟಿದ್ದಾರೆ. ಎಲ್ಲ ಕಡೆ ಗಿಲ್ಲಿದ್ದೇ ಪ್ರಚಾರ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಅವ್ರನ್ನ ಹೊಗಳುವ ಇದರಲ್ಲಿ ಜಗ್ಗೇಶ್ ಅವರು ಹೇಳಿದರು, ಹಿಂಗೆ ಆಗ್ತಾ ಇದ್ರೆ ಮುಂದಿನ ವರ್ಷ ಗಿಲ್ಲಿಗೆ ಛತ್ರಿ ಹಿಡಿಯೋಕ್ಕೂ ಒಂದು 4 ಜನ ಬೇಕಾಗತ್ತೆ, ಒಬ್ಬೊಬ್ರನ್ನ ಇಟ್ಕೊಂಡು ಓಡಾಡ್ತೀಯ ನೀನು, ಆ ಮಟ್ಟಿಗೆ ನೀನು ಬೆಳಿತೀಯಾ ಅಂಥೇಳಿ ಜಗ್ಗೇಶ್ ಅವರು ಹೇಳಿದರು. ಜಗ್ಗೇಶ್ ಅವರ ಮಾತು ಅಕ್ಷರಶಃ ನಿಜ ಆಗ್ತಾ ಇದೆ. ಆ ರಿಯಾಲಿಟಿ ಶೋದಲ್ಲಿ ಅವತ್ತು ಅವ್ರು ಏನು ಹೇಳಿದ್ರು ಆ ಮಾತು ನಿಜ ಆಗ್ತಾ ಇದೆ. ಇವತ್ತು ಅವ್ರು ಬರ್ತಾರೆ, ಇನ್ನು ಎಲ್ಲೋ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು 6 ಜನ ಬಾಡಿ ಗಾರ್ಡನ್ನು ಇಡುವಷ್ಟು ಇವತ್ತು ಗಿಲ್ಲಿ ಬೆಳೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಬ್ಬ ರೈತನ ಮಗನ ತಾಕತ್ತು. ಯಾರು ಈ ಸಲದ ಬಿಗ್ ಬಾಸ್ ವಿನ್ನರ್ ಆಗ್ಬೋದು ಅಂತ ಹೇಳಿದರೆ ನನ್ನ ಪರ್ಸನಲ್ ಒಪಿನಿಯನು, ನಾನು ಜನಗಳ ಫ್ಯಾನ್ ಬೇಸ್ ಆಧಾರಿತವಾಗಿ ಪರ್ಸೆಂಟೇಜಿಕಲಿ ನೋಡೋದಾದರೆ ನನಗನ್ಸುತ್ತೆ ಗಿಲ್ಲಿ ಈಸ್ ದ ವಿನ್ನರ್. ಇದು ನನ್ನ ಅಭಿಪ್ರಾಯ ಪರ್ಸ್ನಲ್. ಆ್ಯಂಡ್ ಸೆಕೆಂಡ್ ರನ್ನರ್ ಬಂದ್ಬಿಟ್ಟು ರಕ್ಷಿತ್ ಅವರು ರನ್ನರ್ ಆಗ್ತಾರೆ. ಆನಂತರ ಸ್ಥಾನದಲ್ಲಿ ಅಶ್ವಿನಿ, ನಂತರದ ಸ್ಥಾನದಲ್ಲಿ ಧನುಷ್ ಮತ್ತೆ ಕಾವ್ಯ ಶೈವ, ಆನಂತರದ ಸ್ಥಾನದಲ್ಲಿ ರಘು ಅವರು ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು 2 ದಿವಸ ಇದೆ, 2 ದಿವಸದಲ್ಲಿ ಗೊತ್ತಾಗುತ್ತೆ. ಎಲ್ಲ ನಮ್ಮದು ಒಂದು ಲೆಕ್ಕಾಚಾರ, ಇದು ಒಂಥರ ಹೀಗೆ ಇರುತ್ತೆ ಅನ್ನುವಂಥದ್ದು ನಂದು ಒಂದು ಸಣ್ಣ ಲೆಕ್ಕಾಚಾರ. ಇದೊಂದು ಟಫ್ ಕಂಟೆಸ್ಟ್ ಅಂತ ಹೇಳ್ಬೋದು. ಆದರೆ ಗಿಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನಿಸೋದು, ಎಲ್ಲೋ ಒಂದು ಕಡೆ ಒನ್ ಮ್ಯಾನ್ ಆರ್ಮಿ ಥರ ಗಿಲ್ಲಿ ಹೋಗ್ತಾ ಇದ್ದಾರೆ. ಏನೋ ಒಂದು ಕಡೆ ಒಂದೇ ಥರ ಫೇವರ್ ಮ್ಯಾಚ್ ಇಸ್ ಒನ್ ಸೈಡೆಡ್ ಅಂತ ಅನಿಸ್ತದೆ. ಆದರೆ ಕೆಲವು ಸಲ ಅನಿಸುತ್ತೆ ಇನ್ನೊಂದು ಕಡೆ ಕಮೆಂಟ್ ಬೇಸ್ಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ರಕ್ಷಿತಾಗೂ ಕೂಡ ಫ್ಯಾನ್ ಬೇಸ್ ಅಷ್ಟೇ ಇದೆ. ಅವರಿಗೂ ಅವ್ರು ವಿನ್ ಆಗಬೇಕು ಅಂತೇಳಿ ತುಂಬ ಜನ ಹೇಳ್ತಾ ಇದ್ದಾರೆ. ಇವರಿಬ್ಬರು ವಿನ್ ಆದರೆ ಹಾಗಾದರೆ ಅಶ್ವಿನಿಯವರಿಗೂ ಕೂಡ ಫ್ಯಾನ್ ಬೇಸ್ ಇದೆ. ಯಾಕಂದರೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದವರು, ತುಂಬ ಅನುಭವಿ ಕನ್ನಡ ಹೋರಾಟಗಾರರ ಒಂದು ಪ್ರೀತಿಗೆ ಕೂಡ ಪಾತ್ರರಾದವರು, ಅವರು ಕೂಡ ಸ್ವತಃ ಹೋರಾಟಗಾರರು. ಹಾಗಾಗಿ ಅವರನ್ನು ಕೂಡ ಫಾಲೋ ಮಾಡುವಂತಹ ಫ್ಯಾನ್ಸ್ ಇದ್ದಾರೆ. ಖಂಡಿತವಾಗಿಯೂ ಕೂಡ ಫೈಟ್ ಇದ್ದೇ ಇದೆ. ಬಟ್ ಗಿಲ್ಲಿ ಇಸ್ ದ ವಿನ್ನರ್ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಗಿಲ್ಲಿ ಇಸ್ ದ ವಿನ್ನರ ಅಥವಾ ಈ ಸಲದ ಕಿಚ್ಚನ ಕೈಯಿಂದ ತೆಗೆದುಕೊಳ್ಳುವಂತಹ ಆ ವಿನ್ನರ್, ಕೈ ಹೀಗೆ ಎತ್ತುತ್ತಾರಲ್ಲ ಫೈನಲ್, ಈಸ್ ದ ವಿನ್ನರ್ ಅಂತ. ಬಟ್ ಆ ವಿನ್ನರ್ ಯಾರು? ನಿಮ್ಗೆ ಏನು ಅನಿಸುತ್ತೆ? ಇಂತಹ ಒಂದು ವಿನ್ನರ್ ಗಿಲ್ಲಿ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ, ಅಥವಾ ರಕ್ಷಿತ ಆಗ್ಬೋದು ಅನಿಸುತ್ತೆ, ಅಥವಾ ನನಗೂ ಗೊತ್ತಿಲ್ಲ, ಅಶ್ವಿನಿ ಅವರಾಗ್ಬೋದು, ರಘು ಅವರಾಗಿರ್ಬೋದು, ಕಾವ್ಯ ಅವರಾಗ್ಬೋದು, ನಿಮಗೆ ಯಾರು ಅಂತ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.